ಇವತ್ತು ಈ ಆರಾಧನಾ ಮಹೋತ್ಸವ 5ನೇ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಈಗಾಗಲೇ ಕ್ರಿಯಾಶಾಸ್ತ್ರಗಳನ್ನೆಲ್ಲ ಮುಗಿಸಿ ಮಂತ್ರಗಳ ಮೂಲಕ ನಮ್ಮನ್ನು ಹರಸಿರುವಂಥ ಎಲ್ಲ ವೈದಿಕರ ಪಾದಾರವಿಂದಕ್ಕೆ ವಂದಿಸಿ, ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರುಗಳಿಗೆ ವಂದಿಸಿ, ಈ ದೇವಿಗೆ ಆಶ್ರಮ ಹೇಳುವಂಥದ್ದು ಒಂದು ಕುಟುಂಬ, ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ. ಹೀಗಾಗಿ ಇಲ್ಲಿ ಬಂದಂಥ ಎಲ್ಲ ನಮ್ಮ ಕುಟುಂಬದ ಸದಸ್ಯರಿಗೆ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದ ಕುರಿತು ಒಂದು 2 ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಆಡಲಿಕ್ಕೆ ಬಯಸಿದ್ದೇವೆ. ಗುರುಗಳ ಆರಾಧನಾ ಮಹೋತ್ಸವ ಅಂತ ನಾವು ಹೇಳ್ತೇವೆ, 5ನೇ ಆರಾಧನೆ. ಈಗ ಮಾತ್ರ ನಿರ್ಧಾರ ಮಾಡಿದ್ರು ಕೇಳಿದ್ವಿ ಎಷ್ಟೇ ಆರಾಧನೆ ಅಂತ. ನಾವೆಲ್ಲರೂ ಗುರುಗಳಿಲ್ಲ ಹೇಳುವಂಥ ಭಾವನೆಯೇ ಇಲ್ಲ. ನೀವೆಲ್ಲರೂ ಒಪ್ಕೋತೀರಿ ಅಂತ ತಿಳ್ಕೊಂಡಿದ್ದೀವಿ. ನಾನಂತೂ ಇಲ್ಲ. ಗುರುಗಳು ಯಾವತ್ತೂ ನಮ್ಮ ಜೊತೆ ಇದ್ದಾರೆ. ನಾವು ಮತ್ತೆ ಅವರಿಗೆ ತಗ್ಗಿ ಬಗ್ಗೆ ನಡೆದಾಗ ಮಾತ್ರ ಅದು ಅನುಭವ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅನುಭವ. ಸಾಮಾನ್ಯವಾಗಿ ನಾವು ನಮ್ಮ ಮನುಷ್ಯರಿಗಾದ್ರೆ ತಿಥಿ ಅಂತ ಮಾಡ್ತೇವೆ. ತಂದೆಯೋ ತಾಯಿಯೋ ಹಿರಿಯೋ ಅಜ್ಜಂದು ಅಜ್ಜಿಯೋ ಅಂತ ವರ್ಷಕ್ಕೊಮ್ಮೆ ನೆನೀತೇವೆ. ಆದರೆ ಆರಾಧನಾ ಮಹೋತ್ಸವ ಯಾಕೆ ಹೇಳ್ತಾರೆ ಅಂದರೆ, ನಮ್ಮ ಗುರುಗಳು ಮಹಾತ್ಮರು. ಈ ಸಂದರ್ಭದಲ್ಲಿ ನಾವು ಕುಟುಂಬದ ಸದಸ್ಯರು ಅಂದರೆ ಈ ದೀರ್ಘ ಆಶ್ರಮಕ್ಕೆ ಬರುವಂಥ ಎಲ್ಲ ಭಕ್ತ ಸಮುದಾಯ ಒಟ್ಟಿಗೆ ಕುಳಿತುಕೊಂಡು ಈ ಸಮಯ ನಮಗೆ ಇವತ್ತು ವರ್ಷದಲ್ಲಿ 1 ದಿನ, ಬೇರೆ ಬೇರೆ ದಿನ ನಾವೆಲ್ಲರೂ ಸೇರ್ತೇವೆ. ಆದರೆ ಈ 1 ದಿನ ನಾವೆಲ್ಲರೂ ಕಲಿತು ಪೂಜೆ ಪುನಸ್ಕಾರ ಹಾಗೂ ನಾಮಸ್ಮರಣೆ, ಭಜನೆ, ಕೀರ್ತನೆ, ಗುರುಗಳ ಗುಣಗಾನವನ್ನು ಮಾಡುವಂಥ ದಿವಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಅದನ್ನೆಲ್ಲ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ನಮ್ಮಲ್ಲಿ ಬಂದಂಥವರು ನಿನ್ನೆ ಒಂದು ಒಳ್ಳೆಯ ಯಕ್ಷಗಾನವನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೀವೆಲ್ಲರೂ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಅನೇಕ ಭಜನೆಗಳನ್ನು, ಅವರ ನಾಮಸ್ಮರಣೆಯನ್ನು, ಕೀರ್ತನೆಯನ್ನು ಹೇಳಿದಿರಿ. ಅದರ ಜೊತೆ ನಿಮ್ಮಲ್ಲಿ ಹಂಚಿಕೊಂಡಿದ್ದೀರಿ. ಹೀಗೆ ಮಾಡಿದ್ರು ಗುರುಗಳು ಪವಾಡನ, ಅವ್ರು ಹೀಗೆ ಮಾಡಿದ್ರು, ನನಗೆ ಹೀಗಾಗಿತ್ತು. ಪ್ರತಿಯೊಬ್ಬರು ಅವರು ವೈಯಕ್ತಿಕವಾಗಿ ನಾವು ನಮ್ಮನ್ನು ಸುತ್ತಮುತ್ತಲಿರುವಂಥವ್ರ ಜೊತೆ ಹಂಚಿಕೊಂಡಿದ್ದೀವಿ. ಈ ಕಳೆದ 5 ವರ್ಷದಲ್ಲಿ ಗುರುಗಳು ದೇಹವನ್ನು ಬಿಟ್ಟು ಬ್ರಹ್ಮೈಕ್ಯರಾದ ಮೇಲೆ ನಮ್ಮ ಜೊತೆನೇ ಇಲ್ಲಿದ್ದು ಅನೇಕರ ಜೀವನದಲ್ಲಿ ನಿಮ್ಮೆಲ್ಲರಿಗೂ ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ. ನಾನಂತೂ ಈಗ ಸತ್ಯ ಒಂದು 6-7 ತಿಂಗಳ ಹಿಂದೆ ಒಂದು ಭಾರಿ ದೊಡ್ಡ ಪವಾಡ ಆಯಿತು. ಅದನ್ನು ನಾನು ಸಾರ್ವಜನಿಕವಾಗಿ ಹೇಳಕ್ಕೆ ಹೋಗೋದಿಲ್ಲ. ಅಂದರೆ ಗುರುಗಳು ಇದ್ದಾರೆ ಹೇಳುವಂಥದ್ದನ್ನು ಹೆಜ್ಜೆಗೂ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ಶರಣಾಗಿ ಬನ್ನಿ. ದೇವಿಗೆ ಯಾರು ಶರಣಾಗಿ ಬರ್ತಾರೋ ನಾನು ನಿಮ್ಮನ್ನು ಕಾಪಾಡ್ತೇನೆ. ಬಹುಶಃ ನಾನು ಯಾವಾಗಲೂ ಹೇಳ್ತೇನೆ, ನಾನು ನೋಡಿದಂಥ 2 ಸ್ಥಳ, ಒಂದು ವರದಹಳ್ಳಿ ಶ್ರೀರಾಶ್ರಮದಲ್ಲಿ, ಇವತ್ತು ಅದೇ ಶಕ್ತಿ, ಅದೇ ಪಾಸಿಟಿವ್ ಎನರ್ಜಿ. ಇಲ್ಲೂ ಹಾಗೆ ನಾನು ಭಾಳ ಜನ ಕೇಳ್ತಾರೆ, ಏನು ನಿಮ್ಮ ಆಶ್ರಮಕ್ಕೆ ನಿಮ್ಮ ಟ್ರಸ್ಟಿಗಳು ಯಾರು ಗುರುಗಳನ್ನು, ಹೊಸ ಗುರುಗಳನ್ನು ಕರ್ಕೊಂಡ್ಬಂದಿದ್ದು ಅಂತ ಹೇಳಿ. ನಾನು ಗುರುಗಳನ್ನು ಕರ್ಕೊಂಬರೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. ಅವರು ಎಲ್ಲಿವರೆಗೆ ಇಲ್ಲೇ ಸನ್ನಿಧಿಯಲ್ಲಿ ಇರ್ತಾರೋ ಅಲ್ಲಿವರೆಗೆ ನಮ್ಗೆ ಬೇರೆ ಯಾವ ಗುರುಗಳ ಅವಶ್ಯಕತೆ ಇಲ್ಲ. ಅಂದರೆ ಗುರುಗಳು ಬರಬಾರದು ನಾನು ಹೇಳೋದಿಲ್ಲ, ನೀವು ಅನ್ಯತೆ ಭಾವಿಸಬಾರದು. ನಮ್ಮ ಗುರುಗಳು ಎಲ್ಲರಿಗೂ ಬೆಳೆಸ್ಕೊಂಡು ಹೋಗ್ತಾರೆ. ಆದರೆ ನಮಗೇನಪ್ಪ ಅಂದರೆ ಆ ಭಕ್ತಿ ಮತ್ತು ವಿಶ್ವಾಸ 2 ಬೇಕು. ಅದು 2 ಇದ್ದರೆ ಪ್ರಾಯಶಃ ಇದೆಲ್ಲದನ್ನು ಮಾಡುವಂಥ ಶಕ್ತಿಯನ್ನು ನಮಗೆ ಕೊಡ್ತಾರೆ. ಇವತ್ತು ನೀವೆಲ್ಲರೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಮತ್ತು ನಿಮ್ಮ ಭಕ್ತ್ಯಾನುಸಾರ, ಶಕ್ತಿಯಾನುಸಾರ ಎಲ್ಲ ಸೇವೆಗಳನ್ನು ಮಾಡಿದ್ದೀರಿ. ಈ ಸೇವೆ ನಿರಂತರವಾಗಿ ನಡೆಯಬೇಕು ಮತ್ತು ನಾವೆಲ್ಲರೂ ಇದನ್ನು ವಿಶ್ರಮಿಸಿ ಮುಖ್ಯಪ್ರಾಣ ಆಂಜನೇಯ ಸ್ವಾಮಿಯ ಮತ್ತು ಗುರುಗಳ ಮತ್ತು ಇವತ್ತು ಏನು ವೈದಿಕರು ಈ ಕರ್ಮಾಂಗಗಳನ್ನು ಮಾಡಿದ್ದಾರೆ ಅವರೆಲ್ಲರ ಆಶೀರ್ವಾದವನ್ನು ಪಡೆಯಬೇಕು. ಮತ್ತು ನಮ್ಮ ಜೀವನದಲ್ಲಿ ಹೆಸರೇ ಇದೆ ರಾಮ ಮತ್ತು ಆನಂದ, ರಾಮಾನಂದ. ರಾಮನನ್ನು ಪಡೆಯಬೇಕು, ನಾವು ಆನಂದವನ್ನು ಪಡೆಯಬೇಕು ಜೀವನದಲ್ಲಿ. ಅದು 2 ಬೇಕು. ಅಂದರೆ ಮತ್ತೆ ದೇವಿಗೆ ಬಂದು ಶರಣಾಗಬೇಕು ಅನ್ನುವಂಥ ಒಂದು ಮಾತಿನೊಂದಿಗೆ ಪ್ರಾಸ್ತಾವಿಕವಾಗಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರಿಗೆ ಮತ್ತು ನಿಮ್ಮೆಲ್ಲರಿಗೆ, ನೀವೆಲ್ಲರೂ ಮತ್ತೆ ಹೇಳ್ತೇನೆ, ನಮ್ಮ ಕುಟುಂಬದ ಸದಸ್ಯರಿಗೆ ಯಾವ ಭೇದ ಭಾವನೂ ಇಲ್ಲ. ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಹಾಗೆ ನನ್ನೊಂದು ವಿನಂತಿ ಇದೆ, ಸ್ವಲ್ಪ ವಯಸ್ಸಾದವರಿಗೆ ಬಂದ ಪ್ರಸಾದ ಭೋಜನಕ್ಕೆ ಬಿಡಿ, ಮಕ್ಕಳಿದ್ದವರಿಗೆ ಪ್ರಸಾದ ಭೋಜನಕ್ಕೆ ಬಿಡಿ. ಇದರಲ್ಲಿ ಏನಾಗುತ್ತೆ ಅಂದರೆ ಸಮಯ ಇಲ್ಲ. ನನಗೆ ಗೊತ್ತಿರುತ್ತೆ, ಎಲ್ಲರೂ ಬೆಳಗಿಂದ ಸಂಜೆವರೆಗೆ ನಾವೆಲ್ಲರೂ ತುಂಬ ಬಿಸಿ. ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತಾರೆ. ನಾನು ಭಾಳ ಸರಿ ನೋಡಿದ್ರೆ, ಆದರೆ ನಮ್ಗೆ ಯಾರಿಗೂ ಪರಿಸ್ಥಿತಿಲ್ಲ. ಅದು ಹಾಗಲಾಗಬಾರ್ದು. ನೀವೆಲ್ಲರೂ ರಾಮನನ್ನ ಮತ್ತು ಆನಂದವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡೆದು ಇಲ್ಲಿಂದ ತೆರಳಬೇಕು ಅಂತ ವಿನಂತಿ. ಹರೇ ರಾಮ. ನಮಸ್ಕಾರ. ಈಗ